ಕೋಟಿ ಇದು ಪರಮೇಶ್ವರ್ ಗುಂಡ್ಕಲ್ ಅವರು ನಿರ್ದೇಶಿಸಿರುವಂಥ ಸಿನಿಮಾ. ಟೈಟಲ್ ಹೇಳಿರೋ ಹಾಗೇನೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಕೋಟಿ ಅಂತ. ಅವನಿಗೆ ಬೇಕಾಗಿರೋದು ಕೂಡ ಕೋಟಿನೇ. ಆದರೆ ಆ ಹಣವನ್ನು ನೇರ ದಾರಿಯಲ್ಲಿ ದುಡ್ದೆ ನಾನು ಸಂಪಾದಿಸ್ತೀನಿ ಅನ್ನೋ ಹಠ ಇರುತ್ತೆ. ಹಾಗೆ ಕಳ್ಳತನ ಅಥವಾ ಬೇರೆ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಒಂದು ಸಿದ್ಧಾಂತದಲ್ಲಿ ಅವನು ಬದುಕ್ತಾ ಇರ್ತಾನೆ. ಆದರೆ ಜೀವನ ಕೇಳಬೇಕಾ, ಬಿಡಬೇಕಲ್ಲ. ಸೊ ಅವನ ಲೈಫಲ್ಲಿ ಒಂದರ ಹಿಂದೆ ಒಂದಂತೆ ಕಷ್ಟಗಳು ಬರ್ತಾನೆ ಹೋಗ್ತವೆ. ಅವು ಏನೇನು, ಯಾಕೆ ಬಂದವು, ಅದರಿಂದ ಇವನು ಹೊರಗೆ ಬರೋಕ್ಕಾಯ್ತಾ ಆ್ಯಂಡ್ ಕೋಟಿ ಹಣ ಗಳಿಸೋದಕ್ಕೆ ಆಯ್ತಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋದಾದರೆ ಇಲ್ಲಿನ ಐಡಿಯಾ ಅಥವಾ ಆ ಕೋರ್ ಪಾಯಿಂಟ್ ಏನಿದೆ ಅದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕೊನೆಯಲ್ಲಿ ಅದು ಯಾವ ರೀತಿಯ ಮೆಸೇಜನ್ನು ಕೊಡುತ್ತೆ ಅನ್ನೋದನ್ನು ಸೈಡ್ಗೆ ಇಟ್ಟರೆ, ಒಂದು ಪಾತ್ರದ ಪರ್ಸ್ಪೆಕ್ಟಿವ್ನಿಂದ, ಆ ಮಿಡಲ್ ಕ್ಲಾಸ್ ಅಲ್ಲಿರೋ ಒಬ್ಬ ಮನುಷ್ಯನ ಪರ್ಸ್ಪೆಕ್ಟಿವ್ನಿಂದ ಆ ಐಡಿಯಾ, ಅದನ್ನು ಹೇಳಿರೋ ರೀತಿ, ಅದರ ಸುತ್ತ ಪಾಯಿಂಟ್ಸ್ನ ತಗೊಂಡು ಪಾತ್ರಗಳನ್ನು ಕಟ್ಟಿ ಅವರಿಂದ ಒಂದಷ್ಟನ್ನು ಹೇಳಿಸಿ ಒಂದಷ್ಟು ಡಿಸ್ಕಷನ್ಸ್ ಅಂತ ಹುಟ್ಟು ಹಾಕ್ತಾರೆ. ಅದನ್ನು ಕ್ಲೋಸ್ ಮಾಡ್ತಾರೆ ಚೆನ್ನಾಗಿ. ಸೊ ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ಅದಕ್ಕೆ ತಕ್ಕ ಹಾಗೆ ಇಲ್ಲಿನ ಬರವಣಿಗೆ ಕೂಡ ಚೆನ್ನಾಗಿತ್ತು. ಪಾತ್ರಗಳನ್ನು ಚೆನ್ನಾಗಿ ತಂದಿದ್ದಾರೆ. ಮೊದಲ ಒಂದೆರಡು ಸೀನ್ಗಳಿಂದನೇ ನೀವು ಆಲ್ರೆಡಿ ಆ ಕೋಟಿ ಅನ್ನೋನ ಲೈಫಲ್ಲಿ ಇಳಿತೀರ. ಓಕೆ, ಹೀಗೀಗಿದೆ, ಇಂತಿಂಥ ಕೆಲಸ ಏನಾಗತ್ತೆ, ಏನು ಮಾಡ್ಬೋದು, ಯಾಕೆ ಮಾಡಲ್ಲ, ಈ ಥರ ಅದಕ್ಕದೇ ಎಸ್ಟಾಬ್ಲಿಷ್ ಆಗಿ ನೀಟಾಗಿ ತಲೆಯಲ್ಲಿ ಕೂರತ್ತೆ. ಈ ಕಡೆ ದೀನು ಸಾವ್ಕಾರ್ ಕೂಡ ಅಷ್ಟೇ. ಓಕೆ, ಇವನದೇನು ಕಥೆ, ಇವನ ಲೈಫ್ ಹೇಗಿದೆ, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಆಗಬೇಕಿದೆ. ಸೊ ಅದೊಂದು ಜರ್ನಿ ರೀತಿ ತುಂಬ ಬೇಗ ಪಾತ್ರಗಳನ್ನು, ಅವರ ಮೋಟಿವ್ ಏನು ಅದನ್ನು, ಹಾಗೆ ಅವರ ಸಿದ್ಧಾಂತಗಳನ್ನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿ ನಮ್ಮ ಮುಂದೆ ಇಡ್ತಾರೆ. ಸೊ ಅದು ಚೆನ್ನಾಗಿ ಅನ್ನಿಸ್ತು. ಆಲ್ಸೋ ಹಲವಾರು ವಿಷಯಗಳನ್ನು ಸಣ್ಣದಾಗಿ ಕ್ವಶನ್ ಮಾಡಿರೋ ರೀತಿ, ಅವುಗಳನ್ನ ಎಂಡ್ ಮಾಡಲ್ಲ. ಇಲ್ಲೇನೋ ಮಿಸ್ ಹೊಡಿತಿದೆ, ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮುಗಿಸ್ತಾರೆ. ಆ್ಯಕ್ಚುಲಿ ನಿಜ ಜೀವನದಲ್ಲೂ ಅದೇ ಆಗೋದು. ಆ ಥರದ ಒಪಿನಿಯನ್ಗಳಿಗೆ ನೀವು ಒಂದು ಕನ್ಕ್ಲೂಷನ್ ಅಂತ ತರೋದು ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಥಿಂಕ್ ಮಾಡಿರಲ್ಲ. ಬಟ್ ಇಲ್ಲಿ ಆ ಏರಿಯಾನ ಸ್ವಲ್ಪ ಹಾಗೆ ಟಚ್ ಮಾಡಿ ಬಂದಿದ್ದಾರೆ. ಇವರಿಬ್ಬರ ಪಾತ್ರವನ್ನು ಬಿಟ್ಟು ಸುಪಾರಿ ಕೊಡೋಕೆ ಬಂದಂಥ ಪಾತ್ರದ ಬರವಣಿಗೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದನ್ನು ಹಾಗೆ ಬರ್ಕೊಂಡಿರೋದಕ್ಕೇನೆ ಚಿತ್ರಕ್ಕೆ ಒಂದೊಳ್ಳೆ ಎಂಡ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಇನ್ನು ಇಲ್ಲಿದಂಥ ಕ್ಲೋಜರ್ಸ್ ಚೆನ್ನಾಗಿದ್ವು. ಬಿಕ್ಕಳಿಕೆ ಅನ್ನೋದನ್ನು ತರ್ತಾರೆ, ಎಲೆ ಅಡಿಕೆ ಅನ್ನೋದನ್ನು ತರ್ತಾರೆ, ಮೀಸೆ ಬೋಳ್ಸೋದು, ಟಿಕೆಟ್ ಬುಕ್ ಆಗಿರೋದು, ಕಳ್ಳತನ, ಐಸ್ ಕ್ಯಾಂಡಿ, ಮನೆಯವರು, ಹೀಗೆ ಒಂದಷ್ಟು ವಿಷಯಗಳನ್ನು ಚೆನ್ನಾಗಿ ಕ್ಲೋಸ್ ಮಾಡಿದ್ದಾರೆ. ಯಾವುದನ್ನೂ ಬಿಟ್ಟಿಲ್ಲ ಆಲ್ಮೋಸ್ಟ್. ಸೊ ಇವು ಸ್ಪೆಷಲಿ ಸಿನಿಮಾಗೆ ಹಾಗೆ ಅಲ್ಲಿನ ಬರವಣಿಗೆಗೆ ಒಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡಿದವೆ ಅಂತ ಹೇಳ್ಬೋದು. ಎಲ್ಲರಲ್ಲೂ ಒಬ್ಬ ಇರ್ತಾನೆ ಅನ್ನೋದು ಕೂಡ ಚೆನ್ನಾಗಿತ್ತು. ಅದನ್ನು ಸಿನಿಮಾ ಪೂರ್ತಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್, ಇಲ್ಲಿ ಮುಖ್ಯವಾಗಿ ಇರೋದು ಎರಡೇ ಪಾತ್ರಗಳು, ಕೋಟಿ ಹಾಗೆ ದೀನು ಸಾವ್ಕಾರ್. ಆ್ಯಂಡ್ ಆ ಇಬ್ಬರು ಆ್ಯಕ್ಟರ್ಸ್, ಧನಂಜಯ ಅವರು ಹಾಗೆ ರಮೇಶ್ ಇಂದಿರಾ ಅವರು ಸಿನಿಮಾನ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ತಮ್ಮ ಪರ್ಫಾರ್ಮೆನ್ಸ್ಗಳಿಂದ. ಸ್ಪೆಷಲಿ ಧನಂಜಯ ಅವರು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಹತ್ರ ಆದರು. ಬಡವ ರಾಸ್ಕಲ್ ಸ್ವಲ್ಪ ಕಮರ್ಷಿಯಲ್ ಆಗಿತ್ತು, ರತ್ನನ್ ಪ್ರಪಂಚ ಪ್ಯಾಸಿವ್ ಆಗಿತ್ತು. ಬಟ್ ಇಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿ, ತುಂಬ ಸಟಲ್ ಆಗಿ, ಒಂದಷ್ಟು ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ಗಳಿಂದ ಎಲ್ಲವನ್ನ ವ್ಯಕ್ತಪಡಿಸಿದ್ದಾರೆ. ಅಮ್ಮನ ಕಂಡೀಷನ್ ಟೈಮಲ್ಲಿ, ಫೋನ್ ಮಾಡಿದ ನಂತರ, ಹಾಗೆ ಕಿಚನ್ ಸೀನಲ್ಲಿ, ಎಲ್ಲದರಲ್ಲೂ ಅವರು ತುಂಬ ಚೆನ್ನಾಗಿ ಅನಿಸಿದ್ರು, ಹತ್ರ ಆದರು. ಮಿಡಲ್ ಕ್ಲಾಸ್ ಹುಡುಗನ ರೋಲ್ ಅದು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅವರಿಗೆ. ಇನ್ನು ರಮೇಶ್ ಇಂದಿರಾ ಅವರು ಅಲ್ಲಿ ಮನು ಅಂದರು, ಇಲ್ಲಿ ಕೋಟಿ ಅಂತಾರೆ. ಇಲ್ಲಿ ಇಂಟೆನ್ಸಿಟಿ ಕಮ್ಮಿ ಇತ್ತು, ಬಟ್ ಇಂಪಾರ್ಟೆನ್ಸ್ ಅಷ್ಟೇ ಇತ್ತು. ಏನು ಕೋಟಿ, ಏನಂತೀಯ ಅಂದಾಗೆಲ್ಲ ಒಳ್ಳೆ ಹೋಮ್ಲ್ಯಾಂಡರ್ ನೆನಪಾಗೋದು. ಇನ್ನು ತಾರಮ್ಮ ಹಾಗೆ ಉಳಿದವರಿಗೆ ಅಂಥ ರೋಲ್ ಏನಿರಲಿಲ್ಲ. ಬಟ್ ಇದು ಒಂದು ಮಿಡಲ್ ಕ್ಲಾಸ್ ಹುಡುಗನ ಕಥೆ ಅನ್ನೋದನ್ನು ಕಟ್ಟಿಕೊಡೋದಕ್ಕೆ, ನಂಬಿಸೋದಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮೋಕ್ಷ ಅವರು ಚೆನ್ನಾಗಿ ಕಾಣ್ತಾರೆ, ಹಾಗೆ ತಮಗೆ ಕೊಟ್ಟಿರೋಂಥ ರೋಲ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ. ಅಂಡ್ ಅಫ್ಕೋರ್ಸ್ ಇಲ್ಲಿ ರಂಗಾಯಣ ರಘು ಅವರು ಕೂಡ ಇದ್ದರು. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವರು ತಮ್ಮ ರೋಲ್ನ ಸಖತ್ತಾಗಿ ಮಾಡಿ ಸಿನಿಮಾಗೆ ಸ್ಪೆಷಲಿ ಡಿಸ್ಕನೆಕ್ಟ್ ಆಗುವಂಥ ಟೈಮಲ್ಲಿ ಒಂದು ಒಳ್ಳೆ ಎನರ್ಜಿಯನ್ನು ತಂದರು ಅಂತ ಹೇಳ್ಬೋದು. ಇನ್ನು ಇಲ್ಲಿನ ಹಾಡುಗಳು ಚೆನ್ನಾಗಿದ್ವು. ಎಲ್ಲ ಸಿಚುವೇಶನಲ್ ಸಾಂಗ್ಸೇನೆ, ನರೇಟಿವ್ ಜೊತೆ ಹಾಗೆ ಬಂದು ಹೋಗ್ತವೆ. ಅಫ್ಕೋರ್ಸ್ ಮಾತು ಸೋತು ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ. ಜನತಾ ಸಿಟಿ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು, ಫ್ರೆಶ್ ಅನ್ನಿಸ್ತು. ಕಿಚನಲ್ಲಿ ಒಂದು ಫೈಟ್ ಇದೆ, ಅದು ಆಲ್ಮೋಸ್ಟ್ ಕಂಟಿನ್ಯೂಸ್ ಶಾರ್ಟ್. ಆ್ಯಂಡ್ ಅಲ್ಲಿ ಸ್ಕೋರ್ ಡಿಫ್ರೆಂಟ್ ಆಗಿತ್ತು, ಅದು ಸ್ವಲ್ಪ ಅಟೆನ್ಷನ್ನ ಪಡ್ಕೊಳ್ತು ಕೂಡ. ಬೆಸ್ಟ್ ಪಾರ್ಟ್ ಅಂದರೆ ಈ ಫೈಟ್ಗಳನ್ನು ಕೊನೆಯಲ್ಲಿ ಒಂದಷ್ಟು ಭಾಗವನ್ನು ಬಿಟ್ಟು ಇನ್ನೆಲ್ಲ ಕಡೆ ತುಂಬ ನಾರ್ಮಲ್ ಆಗೇ ಟ್ರೀಟ್ ಮಾಡಿದ್ದಾರೆ, ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಹೊಡೆದಾಡ್ತಾ ಇದ್ದಾನೆ ಅನ್ನೋ ಥರ, ಅವನನ್ನು ಹೀರೋ ಮಾಡಿಲ್ಲ. ಸೊ ಅದು ಇಷ್ಟ ಆಯಿತು. ಆ್ಯಂಡ್ ಅದರಿಂದನೇ ಸಿನಿಮಾ ಅಥವಾ ಕ್ಯಾರೆಕ್ಟರ್ ಇನ್ನೂ ಹತ್ತಿರ ಆಗುತ್ತೆ. ಇನ್ನು ಇವುಗಳನ್ನು ಬಿಟ್ಟು ಬೆತ್ತಲೆ ಡೈಲಾಗ್, ಕಾಸ್ಟ್ಲಿಯಸ್ಟ್ ಶೇವಿಂಗ್, ಅಮ್ಮ ನಾನು ದೇವರಾಣೆ ಸಾಂಗ್, ವ್ಯಾಕ್ಯೂಮ್ ಕ್ಲೀನರ್ ಕೊಡಲಿಲ್ವಾ, ಕೊನೆಯ 30 ನಿಮಿಷ, ಆ್ಯಂಡ್ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲೋಕ್ಕಿಂತ ಮಳೆಯಲ್ಲಿ ನೆನ್ಕೊಂಡು ಹೋಗೋದೇ ಉತ್ತಮ ಅನ್ನೋದನ್ನು ತುಂಬ ಸಟಲಾಗಿ ತೋರಿಸಿದ್ದಾರೆ. ಇವೆಲ್ಲವೂ ನನಗೆ ಇಷ್ಟ ಆದವು. ಇನ್ನು ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ ಒಂದಿಷ್ಟು ರೆಗ್ಯುಲರ್ ಸೀನ್ಸ್ ಆ್ಯಡ್ ಆಗಿದ್ದಾವೆ. ಅವು ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸಿದ್ವು. ಆ್ಯಕ್ಚುಲಿ ಇಲ್ಲಿನ ಮೇನ್ ಕಾನ್ಫ್ಲಿಕ್ಟ್ ಚೆನ್ನಾಗಿದ್ದರಿಂದ ಓಕೆ ಇದು ಚೆನ್ನಾಗಿದೆ, ಈ ಭಾಗಕ್ಕೆ ಬನ್ನಿ ಬೇಗ, ಇದರಿಂದನೇ ಕಥೆ ಮುಂದುವರಿಲಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಬಟ್ ಅವರು ಸ್ವಲ್ಪ ಸುತ್ತಿ ಬಂದಿದ್ದಾರೆ. ಆಲ್ಸೋ ಮದುವೆ ಸೀಕ್ವೆನ್ಸ್ ಇಲ್ದೇ ಅದೇ ವಿಷಯವನ್ನು ಬೇರೆ ರೀತಿ ಕ್ವಿಕ್ಕಾಗಿ ತರ್ಬೋದಿತ್ತು ಅಂತ ಅನಿಸಿದ್ದು ಉಂಟು.
ಮತ್ತು ಒಂದಷ್ಟು ಸೀನ್ಗಳು, ಸ್ಪೆಷಲಿ ಫ್ಲ್ಯಾಶ್ ಬ್ಯಾಕ್ ಹಾಗೆ ಅಮ್ಮನ ಕೊನೆಯ ಒಂದಷ್ಟು ಭಾಗ, ಆ ಹಾಡು, ಇವೆಲ್ಲ ಸ್ವಲ್ಪ ಮೆಲೋಡ್ರಾಮ್ಯಾಟಿಕ್ ಅಂತ ಅನಿಸಿದ್ವು. ಅದನ್ನು ಸಿನಿಮಾ ರೀತಿಯೇ ಸಟಲ್ ಆಗಿ ಹೇಳ್ಬೋದಿತ್ತಲ್ವ ಅನ್ನೋ ಫೀಲಿಂಗ್ ಕೂಡ ಬಂತು. ಸೊ ಇವುಗಳಿಂದ ಇದು ಸಿನಿಮಾ ಅಂತ ಅನ್ಸೋಕೆ ಶುರು ಆಯಿತು ಅಲ್ಲಲ್ಲಿ. ಆ್ಯಂಡ್ ಇವೆಲ್ಲ ಓಕೆ, ಬಟ್ ಮೇಯ್ನ್ ವಿಷಯಕ್ಕೆ ಬೇಗ ಬನ್ನಿ ಅನ್ನೋ ಥರದ ಫೀಲಿಂಗ್ ಅಲ್ಲಲ್ಲಿ ಬಂತು ಅಷ್ಟೇ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಸಿನಿಮಾ ಚೆನ್ನಾಗಿದೆ. ಪರಮೇಶ್ವರ್ ಗುಂಡ್ಕಲ್ ಅವರು ತಮ್ಮ ಡೆಬ್ಯೂನಲ್ಲಿ ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲೇ ಹೇಳಿದ ಹಾಗೆ ಎಕ್ಸ್ಟ್ರಾ ಅಂತ ಅನ್ಸೋ ಸೀನ್ಸ್ ಇದ್ದಾವೆ, ಮೆಲೋ ಡ್ರಾಮಾನೂ ಇದೆ. ಬಟ್ ನಂತರ ಕೊನೆಯ 30 ನಿಮಿಷವನ್ನು ಡಿಫ್ರೆಂಟಾಗಿ ಕಟ್ಕೊಟ್ಟು ತಮ್ಮ ಸಿನಿಮಾವನ್ನು ಚೆನ್ನಾಗಿ ಎಂಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಹೋಗಿ ನೋಡಿ, ಕುಟುಂಬ ಸಮೇತನೂ ನೀವು ಆರಾಮಾಗಿ ಇದನ್ನು ಹೋಗಿ ನೋಡ್ಬೋದು. ಬೇರೆ ಯಾವುದೇ ರೀತಿಯ ಸೀಕ್ವೆನ್ಸಸ್ ಆಗಲಿ ಅಥವಾ ಡೈಲಾಗ್ಸ್ ಆಗಲಿ ಇಲ್ಲಿ ಇಲ್ಲ. ಹೋಗಿಂತ ಮುಂಚೆ ಸಖಿಯೇ ಸಖಿಯೇ ಸಾಂಗಲ್ಲಿ ನಮ್ಮ ಭಟ್ರು 2 ಲೈನ್ನ ಬರ್ತಿದ್ದಾರೆ. ಈ ಮೌನ ಬಲು ಭಾರ, ಇದಕ್ಕೇನು ಪರಿಹಾರ ಅಂತ. ನಮ್ಮ ಇಂಡಸ್ಟ್ರಿಯ ಅಪ್ಡೇಟ್ಸ್ನ ನೋಡಿದಾಗ ಇದೇ ಥರದ ಫೀಲಿಂಗ್ ಲೈನ್ಸ್ ಬರುತ್ತೆ. ಇಲ್ಲಿ ಮಾತಿದೆ, ಬಟ್ ಅವೆಲ್ಲ ಬೇಡವಾಗಿರುತ್ತೆ. ಸಿನಿಮಾಗಳ ವಿಷಯದಲ್ಲಿ ಮೌನ ಜಾಸ್ತಿ ಆಗಿದೆ, ಸ್ಪೆಷಲಿ ಈ ವರ್ಷ. ಸೊ ಈ ಸಿನಿಮಾದಿಂದ ಆ ಮಾತು ಶುರು ಆಗಲಿ, ಅದು ಮುಂದೆ ಕೋಟಿ ಮಾತಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.